ನಮಸ್ಕಾರ ಸ್ನೇಹಿತರೆ. ವಿಶೇಷವಾಗಿ ನಮ್ಮ ಎಲ್ಲ ಚಾಲಕರಿಗೂ ನಮಸ್ಕಾರ. ಇತ್ತೀಚೆಗೆ ಆ, ಕೆಲವು ವರ್ಷಗಳ ಹಿಂದೆ ಓಲಾ ಊಬರ್ ಅನ್ನೋ ಎರಡು ಕಂಪ್ನಿಗಳು ಬಂದವು. ಆಮೇಲೆ ಬೆಂಗಳೂರಲ್ಲಿ, ಆಮೇಲೆ ಆಲ್ಮೋಸ್ಟ್ ಬೆಂಗಳೂರು ಮಂಗಳೂರು ಕಡೆ ಇರೋ ಎಲ್ಲ ಟ್ರಾವೆಲ್ಸ್ಗಳನ್ನ ಎಲ್ಲ ಮುಂಡ ಮುಚ್ಚಿಬಿಟ್ರು. ಆಮೇಲೆ ಒಳ್ಳೆ ರೇಟ್ ಕೊಟ್ಟರು, ಸ್ಟಾರ್ಟಿಂಗು ಕೊಟ್ಟು ನಮ್ಮ ಎಲ್ಲ ಚಾಲಕರಿಗೂ ಒಳ್ಳೆ ದುಡಿಮೆ ಕೊಟ್ಟರು ಸ್ಟಾರ್ಟಿಂಗು. ಸೊ ಒಳ್ಳೆ ದುಡಿಮೆ ಇದೆಯಪ್ಪ ಅಂಥೇಳಿ ಒಂದ್ರ ಮೇಲೆ ಒಂದು ಕಾರು ಮಾಡಿಕೊಂಡ್ರು. ಎಲ್ಲ ಮಾಡ್ಕೊಂಡಾದ್ಮೇಲೆ ಆಮೇಲೆ ಒಂದಿಟ್ರು ಬತ್ತಿನ ದಿನಾನು ಇಷ್ಟು ಕಮಿಷನ್ ಕೊಡಬೇಕು ಒಂದು ದಿವಸಕ್ಕೆ ಅಂತ ಮಾಡಿದ್ರು. ಅದನ್ನ ಬಿಟ್ಟರು, ಮತ್ತೊಂದು ಥರ ಬತ್ತಿ ಇಟ್ರು. ಒಂದೊಂದು ರೈಡಲ್ಲೂ ಇಷ್ಟಿಷ್ಟು ಕಮಿಷನ್ ಕೊಡಬೇಕು ಅಂಥೇಳಿ. ಓಕೆ, ಈಗ ಅದು ಹೊಂದ್ಕೊಂಡ್ಬಿಟ್ರು. ಕೆಲವೊಂದಿಷ್ಟು ವರ್ಷಗಳಾದಮೇಲೆ ಯೋಚನೆ ಮಾಡಿದ್ರೆ ಓಲಾ ಊಬರ್ ಅನ್ನೋದು ಚಾಲಕರ ಮೇಲೆ ಎಷ್ಟು ಗಂಭೀರವಾಗಿ ಪರಿಣಾಮ ಬೀರಿದೆ ಅನ್ನೋದಾದರೆ, ಆಲ್ಮೋಸ್ಟ್ ಎಲ್ಲ ಟ್ರಾವೆಲ್ಸ್ಗಳನ್ನೇ ಮುಚ್ಚಿಬಿಟ್ರು. ಎಷ್ಟೋ ಟ್ರಾವೆಲ್ಸು ಅವರು ಹೊಟ್ಟೆ ಮೇಲೆ ಓಡಿದ್ರು, ಚಾಲಕರು ಹೊಟ್ಟೆ ಮೇಲೆ ಓಡಿದ್ರು. ಯಾಕೆ ಈ ವಿಷಯ ಇವತ್ತು ಹೇಳ್ತಾ ಇದ್ದೀನಿ ಅಂತಂದರೆ, ಇತ್ತೀಚೆಗೆ ಊಬರ್, ನಾನು ಎಸ್ಪೆಷಲಿ ಊಬರ್ ಕಂಪ್ನಿಯವರು ಫಸ್ಟು ಓಲಾದವನು ಬಿಟ್ಟ, ಗಾಡಿಗಳು ಲೀಸ್ ಬಿಟ್ಟ, ಅವನದೇ ಆದಂಥ ಗಾಡಿಗಳನ್ನ ಇಟ್ಕೊಂಡಿದ್ದ, ಎಲ್ಲ ಗಾಡಿ ಲೀಸ್ ಬಿಟ್ಟ. ಇವಾಗ ಊಬರ್ ಅವರು ಅದನ್ನ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಈಗ ವೆಗನಾರ್ ಬಿಟ್ಟಿದ್ದಾರೆ. ಆಮೇಲೆ ಕೆಲವೊಂದು ಗಾಡಿಗಳನ್ನ ಲೀಸಿಗೆ ಬಿಟ್ಟು ಡ್ರೈವರ್ಗಳು ಎಲ್ಲೋ ನಾರ್ತ್ ಇಂಡಿಯಾದಿಂದ ಕರ್ಕೊಂಬಂದಿರೋ ಡ್ರೈವರ್ಗಳನ್ನ ಇಲ್ಲಿ ಇಟ್ಟಿರ್ತಾರೆ. ಕೇರಳ, ತಮಿಳ್ನಾಡು, ಎಲ್ಲೋ ಆ ಡ್ರೈವರ್ಗಳು ಎಲ್ಲೋ ಅವ್ರಿಗೆ ಇಲ್ಲಿ ಏನೂ ಗೊತ್ತಿರೋಲ್ಲ. ಇಲ್ಲಿ ಒಬ್ಬನ ಗಾಡಿಗೆ ಏನೋ ಟಚ್ ಆಯ್ತಪ್ಪ ಅಂತ ಅಂದರೆ ಅವರಿಗೆ ರಿಟರ್ನ್ ಏನು ಮಾತಾಡಬೇಕು, ಎಲ್ಲಿ ಪಿಕಪ್ ಲೊಕೇಶನ್ನು, ಏನೊಂದು ಗೊತ್ತಿರೋದಿಲ್ಲ. ಅಂಥವ್ರನ್ನ ಕರ್ಕೊಂಬಂದು ಸ್ಯಾಲ್ರಿ ವೈಸಲ್ಲಿ ಅವ್ರಿಗೆ ಡ್ರೈವಿಂಗ್ ಹಚ್ಚಿಬಿಡ್ತಾರೆ. ಸೊ ಅವ್ರಿಗೇನು ಅವ್ರ ಕಡೆ ಏನು ಕೆಲಸ ಇರೋದಿಲ್ವೋ ಏನೋ ಗೊತ್ತಿಲ್ಲ, ಬಂದು 24 hours ಸರ್ವಿಸ್ ಕೊಡ್ತಾನೆ ಇದ್ದಾರೆ. ಸೊ ಅವ್ರು ಬಂದ ಮೇಲೆ ನಮ್ಮದು, ನಾನು ಕೇಳೋದೇನಂತಂದರೆ, ಇವಾಗ ಒಂದು ವೇಗನ್ ಗಾಡಿ ತೊಗೊಂಡಿರ್ತಾರೆ, ಅದು ಬಿಡಿ ಒಂದು ಶಿಫ್ಟ್ ತೊಗೊಂಡಿರ್ತಾರೆ. ಈ ಕಡೆನೂ ಅದೇ ಸ್ವಿಫ್ಟೇ ಕಂಪ್ನಿನೂ ಹಾಕಿರುತ್ತೆ. ಸೊ ಅಲ್ಲಿ ಏನು ಮಾಡ್ತಾರೆ, ಇವಾಗ ಕಂಪ್ನಿನ ಹೆಚ್ಕೊಂಡು ಒಬ್ಬ ಲೋನ್ ಮೇಲೆ ಗಾಡಿ ತೊಗೊಂಡು ಅವನು ಕಂತು ಕಟ್ಕೊಂಡು ಅವನು ಫ್ಯಾಮ್ಲಿ ನಡೆಸ್ಕೊಂಡು ಜೊತೆಗೆ ಇದನ್ನು ನೋಡ್ಕೊಂಡು ಹೋಗಬೇಕು. ಸೊ ಆ ಥರ ಇದ್ದಾಗ ಊಬರ್ ಕಂಪ್ನಿಯವರು ಎಸ್ಪೆಷಲಿ ಅವ್ರದ್ದು ಲೀಸ್ ಗಾಡಿ, ಅವ್ರದ್ದೇ ಗಾಡಿ ಇರುತ್ತೆ. ಸೊ ಅವ್ರು ಏನು ಮಾಡ್ತಾರೆ, ಫಸ್ಟು ಪ್ರಿಫರೆನ್ಸ್ ಬಂದು ಊಬರ್ ಕಂಪ್ನಿ ಅಟ್ಯಾಚ್ಡ್ ಇರೋವಂಥ, ಈಗ ನಮ್ಮ ಪ್ರೈವೇಟ್ ವೆಹಿಕಲ್ಗಳಿಗೆ ಅವರು ಊಬರಿಂದ ಕೊಡೋದಿಲ್ಲ. ಅವ್ರ ಗಾಡಿಗಳಿಗೆ ಫಸ್ಟ್ ಡ್ಯೂಟಿ ಕೊಡ್ತಾರೆ, ಒಳ್ಳೆ ಡ್ಯೂಟಿಗಳನ್ನ. ಅದಾದ ಮೇಲೆ ಈ ಪ್ರೈವೇಟ್ ಗಾಡಿಗಳಿಗೆ ಕೊಡ್ತಾರೆ ಡ್ಯೂಟಿಗಳನ್ನ. ಈಗ ಊಬರ್ಲಿ ಅದು ಮಿನಿ ಸಡನ್ ಆಯಿತು, ಏನೋ ಬಿಡಪ್ಪ ಹೋಯ್ತು ಅಂದ್ಕೊಂಡು ಆಯಿದ್ರು. ಇವಾಗ ಇರ್ಟಿಗಾ ಗಾಡಿ ತೊಗೊಂಡಿರೋ ಇರ್ಟಿಗಾ ಮಾಲಕರಿಗೆ, ಎಸ್ಪೆಷಲಿ ಈ ವಿಡಿಯೋ ಇರ್ಟಿಗಾ ಮಾಲಕರಿಗೆ ಈ ವಿಡಿಯೋ. ಇವಾಗ ಊಬರ್ ಅವನು ಲೀಸ್ ಗಾಡಿಗಳನ್ನ ಬಿಟ್ಟ. ಯಾವುದು ಇರ್ಟಿಗಾ ಬಿಟ್ಟಿದ್ದಾನೆ, ಆಮೇಲೆ ಟೊಯೋಟಾ ಕಂಪ್ನಿದು ಒಂದು ಬಿಟ್ಟಿದ್ದಾನೆ 7 ಸೀಟರ್ ಗಾಡಿ. ಸೊ ಇಷ್ಟು ದಿನ ಮಿನಿ ಗಾಡಿ ಆಯಿತು, ಸಡನ್ ಆಯಿತು. ಈಗ ಎಕ್ಸೆಲ್ ಗಾಡಿಗಳನ್ನೇ ಬಿಟ್ಬಿಟ್ನಲ್ಲ ಗುರು. ಈಗೇನೋ ಪ್ರೈವೇಟ್ ಗಾಡಿಗಳನ್ನ ಪಂಗ್ನಮ್ಮ ಹಾಕೊಂಡು ಹೋಗ್ಬೇಕಷ್ಟೆ. ಪ್ರೈವೇಟ್ ಗಾಡಿಗಳು ಇರೋದೇ ಡ್ಯೂಟಿಗಳು ಕಡಿಮೆ, ಅದಾದ್ರಲ್ಲಿ ಇದನ್ನೂ ಲೀಸ್ ಗಾಡಿಗಳನ್ನ ಬಿಟ್ಟ ಅಂತ ಅಂದರೆ ಇನ್ನೇನು ನಾವು ಹೆಂಗೆ ದುಡ್ಕೋಬೇಕು, ಚಾಲಕರು ಹೆಂಗೆ ದುಡ್ಕೋಬೇಕು? ಅಂದರೆ ಇವ್ರನ್ನ ಸ್ಟಾರ್ಟಿಂಗ್ ಬಿಟ್ಕೊಂಡಿರೋದೇ ತಪ್ಪು. ಫಸ್ಟ್ ಆಫ್ ಆಲ್ ಬಿಟ್ಕೊಂಡು ಈಗೆಲ್ಲ ಬೆಳೆದು ಬಿಟ್ಟಿದ್ದಾರೆ, ಹೆಂಗೆ ಬೇಕಂಗೆ ಬೆಳೆದು ಬಿಟ್ಟಿದ್ದಾರೆ. ಈಗ ಅವ್ರನ್ನ ಏನೋ ಅಲ್ಲಾಡ್ಸೋಕ್ಕಾಗಲ್ಲ. ನಾವು ಎಂಥ ಸಂಘಟನೆಗಳು ಇದ್ಕೊಂಡು ನಾವು ಏನೋ ಮಾಡ್ತೀವಿ ಅಂತಂದ್ರೂ ಏನೂ ಮಾಡೋಕ್ಕಾಗ್ತಾಯಿಲ್ಲ ಅವ್ರನ್ನ. ಆ ಥರ ಪರಿಸ್ಥಿತಿ ಈಗ ನಮ್ಮ ಚಾಲಕರದಾಗಿದೆ. ಸೊ ಒಂದು ಕಡೆ ಕಮಿಷನ್ ಜಾಸ್ತಿ, ಮತ್ತೊಂದು ಕಡೆಗೆ ಇದರಲ್ಲಿನೇ 108 ಆ್ಯಪ್ಗಳಾಗ್ಬಿಟ್ಟವೆ. ಓಲಾ ಊಬರ್ ಅನ್ನೋದು ಅಷ್ಟೇ ಇಲ್ಲ, ನಮ್ಮ ಯಾತ್ರಿ ಅಂತ, ನಮ್ಮ ಯಾತ್ರಿ, ರ್ಯಾಪಿಡೋ, ಆಮೇಲೆ ಕ್ವಿಕ್ ರೈಡು, ಸುಮಾರು ಆಗಿಬಿಟ್ಟಿದೆ. ಒಂದಲ್ಲ, ನಮ್ಮ ಯಾತ್ರೆ ಇನ್ನೂ ಪರವಾಗಿಲ್ಲ, ಅವನು ನೆಮ್ಮದಿ. ಅವನು ಇವಾಗೇನೋ ಕೊಡ್ತಾ ಇದ್ದಾನೆ, ಮುಂದೆ ಏನೋ ಗೊತ್ತಿಲ್ಲ. 32 ರೂಪಾಯಿ ಕಿಲೋಮೀಟ್ರ್ ಪಕ್ಕ ಕೊಡ್ತಾ ಇದ್ದಾನೆ. ಎಕ್ಸೆಲ್ ಗಾಡಿಗಳಿಗಾದರೆ 32 ಕೊಡ್ತಾ ಇದ್ದಾನೆ. ಆಮೇಲೆ ಆ್ಯಸ್ ಪರ್ ಗೌರ್ಮೆಂಟ್ ರೂಲ್ಸ್ ಏನಿದೆಯೋ ಅದನ್ನು ನಮ್ಮ ಯಾತ್ರೆಗೆ ಹಾಕ್ಕೊಡ್ತಾ ಇದ್ದಾರೆ. ಸೊ ಅದನ್ನ ಮಾಡೋದ್ರಿಂದ ಏನು ತೊಂದರೆ ಇಲ್ಲ. ಬಟ್ ಉಳಿದಿರೋ ಕಂಪ್ನಿಗಳು ಯಾವುದಿದ್ದಾವೆ, ಸೊ ಓಲಾ ಊಬರು ಮೇಜರಾಗಿ ಚಾಲಕರ ಹೊಟ್ಟೆ ಮೇಲೆ ತುಂಬ ಹೊಡಿತಾ ಇದ್ದಾವೆ. ಆಮೇಲೆ ಈ ಥರ ಲೀಸ್ ಗಾಡಿ ಬಿಟ್ಟ ಮೇಲಂತೂ ನಮ್ಗೆ ಇನ್ನೂ ಡ್ಯೂಟಿಗಳು ಕಡಿಮೆ ಆಗ್ಬಿಟ್ಟವೆ ಫಸ್ಟ್ ಆಫ್ ಆಲ್. ಸೊ ಹೊಸ ಗಾಡಿ ತೊಗೊಳ್ಳೋಂಥವ್ರಿಗೆ, ಇರ್ಟಿಗಾ ಮಾಲಕರಿಗೆ
ಇರ್ಟಿಗ ತೊಗೋಬೇಕು ಅನ್ನೋ ಕನಸು ಇಟ್ಕೊಂಡಿರೋರಿಗೆ ದಯವಿಟ್ಟು ತೊಗೊಳಕ್ಕೆ ಹೋಗಬೇಡಿ. ಇನ್ಮೇಲೆ ಇದು ಗಾಡಿಗಳು ಇವಾಗ ನಾವೇನು ತೊಗೊಂಡಿದ್ದೀವಿ ಎರ್ಟಿಗ ಗಾಡಿಗಳನ್ನ, ಇವನ್ನೇ ಮೇಂಟೈನ್ ಮಾಡ್ಕೊಂಡು ಹೋಗೋದೇ ಕಷ್ಟ ಆಗಿಬಿಡುತ್ತೆ. ಇವನ್ನೇ ಲೋನ್ ಕಟ್ಕೊಂಡು ಸ್ವಂತ ಮಾಡ್ಕೊಂಡ್ರೆ ಸಾಕು ಅನ್ನೋಂಗೆ ಆಗ್ಬಿಟ್ಟಿದೆ. ಇಷ್ಟರ ಮೇಲೆ ತೊಗೊಂಡು ನಾನು ಮಾಡ್ಕೊತೀನಿ ಅನ್ನೋವಂಥ ವ್ಯಕ್ತಿಗಳು ಬರ್ತೀರಾ ಅನ್ನೋದಾದರೆ ಅದು ನಿಮ್ಮ ಇಷ್ಟನಪ್ಪ. ಇದಕ್ಕೂ ಹೆಚ್ಚಿನ ಏನು ಹೇಳೋಕ್ಕಾಗಲ್ಲ. ಸೊ ತೊಗೋಬೇಕಾದ್ರೆ ಎಲ್ಲ ಖುಷಿಗಳು ಹಾಗೇ ಇರುತ್ತೆ. ನಾನು ತೊಗೊಂಡು 1 ವರ್ಷ ತನಕ ತುಂಬ ಖುಷಿಯಾಗಿದ್ದೆ ನಾನು ಕೂಡ. 1-1.5 ವರ್ಷ ಆಮೇಲೆ ಗೊತ್ತಾಯಿತು, ಇಲ್ಲಪ್ಪ ಇದು ಬೇರೆ ಥರನೇ ಇದೆ, ಕಷ್ಟ ಅಂತೇಳಿ. ಬಿಸ್ನೆಸ್ ಚೆನ್ನಾಗಿದ್ದರೆ ಯಾವುದೂ ಕಣ್ಣಿಗೆ ಕಾಣಲ್ಲ. ಬಿಸ್ನೆಸ್ ಇಲ್ಲ ಅಂತ ಅಂದರೆ ತುಂಬ ಕಷ್ಟ ಆಗುತ್ತೆ. ಸೊ ಹೊಸ ಗಾಡಿ ಹಾಕೊಳ್ಳೋರು ಸ್ವಲ್ಪ ಯೋಚನೆ ಮಾಡಿ, ಇರೋದ್ರಲ್ಲೇ ಅಥವಾ ಸೆಕೆಂಡ್ ಹ್ಯಾಂಡ್ ಗಾಡಿಗಳು ತಗೊಂಡು ನೀವು ಈ ಥರದ್ದು ಬಿಸ್ನೆಸ್ ಮಾಡ್ತೀರಾ ಅನ್ನೋದಾದರೆ ಮಾಡಿ. ಹೊಸ ಗಾಡಿಗೆ ಮಾತ್ರ ಯಾವುದೇ ಕಾರಣಕ್ಕೂ ತೊಗೊಳಕ್ಕೆ ಹೋಗಬೇಡಿ. ಇದು ನಿಮಗೆ ಬೆಸ್ಟ್ ಸಜೆಷನ್ ನನ್ನ ಕಡೆಯಿಂದ. ಸೊ ನನ್ನ ಅನಿಸಿಕೆಗಳನ್ನ ನಾನು ನಿಮ್ಗೆ ಹೇಳಾಯಿತು. ಇದ್ರ ಮೇಲೆ ನಿಮ್ಮ ಇಷ್ಟ. ಸೊ ನಾನು ಈ ಮಾತನ್ನ ಹೇಳ್ತಾ ನನ್ನ ವೀಡಿಯೋನ ಮುಗಿಸ್ತೀನಿ. ನಮಸ್ಕಾರ.